श्रीगुरुभ्यो नमः हरिः ओम् योऽन्तः प्रविश्य मम वाचमिमां सप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति तनुभावा वेडमोकोऽपि वाग्मी जडमतिलभजन्तुः जायते प्राज्ञमूढिः सकलवचनचेतो देवता भारती स मम वचसे धत्तां सन्निधिं मानसे च तपो विद्याविरक्त्यादिसद्गुणो घाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मभर्ताय च भजतां कल्पवृक्षाय नमतां कामधेनवे ब्रह्मचर्य हरिप्रेतिसुविद्या बाधशालिनः युष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरिः ओम् शन्नो मित्रश्वं वरुणः शन्नो भवद्वर्यमा शन्न इन्द्रो बृहस्पतिः शन्नो विष्णुर्क्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि व्रतं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्ति शान्ति शान्तिः हरिः ओम् ಭಗವಂತನ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ದೇಹದಲ್ಲಿ ವ್ಯಾಹೃತಿ, ಅದೇ ರೀತಿಯಾಗಿ ಆ ವ್ಯಾಹೃತಿ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತನ ಸ್ಥಾನ, ಇದೆಲ್ಲವನ್ನೂ ಕೂಡ ನಮಗೆ ಉಪನಿಷತ್ತು ತಿಳಿಸಿಕೊಡ್ತಾ ಇದೆ. ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದರೆ ಏಷಃ ಅಂತರ್ಹೃದಯ ಆಕಾಶ ಅಂತ ಹೇಳಿಕೊಂಡು ಭಗವಂತ ಪ್ರಸಿದ್ಧವಾಗಿರತಕ್ಕಂತಹ ಹೃದಯದ ಒಳಗೆ, ಎಲ್ಲರ ಹೃದಯಾಕಾಶದಲ್ಲಿ ಭಗವಂತ ಇರ್ತಾನೆ. ಆ ಪ್ರಸಿದ್ಧವಾಗಿರ್ತಕ್ಕಂತಹ ಹೃದಯದ ಆಕಾಶದಲ್ಲಿ ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂತಹ ಭೂರ್ನಾಮಕನಾಗಿರ್ತಕ್ಕಂತಹ ವ್ಯಾಹೃತಿ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತ ಇರ್ತಾನೆ. ಅವನು ಹೇಗಿರ್ತಾನೆ ಅಂತ ಕೇಳಿದರೆ, ಸಾಮಾನ್ಯವಾಗಿ ದೇಹಕ್ಕೆ ನಾಶ ಉಂಟು. ದೇಹ ನಾಶವಾದರೂ ಸಹಿತ ದೇಹದ ಒಳಗಿರತಕ್ಕಂತಹ ಭಗವಂತನಿಗೆ ನಾಶ ಇಲ್ಲ. ಹಾಗೆ ತಾನಿರ್ತಾನೆ ಅಂತ ಹೇಳ್ತಾರೆ. ವಿಲಕ್ಷಣವಾಗಿರ್ತಕ್ಕಂತಹ ಭಗವಂತ, ಪೂರ್ಣನಾಗಿರ್ತಕ್ಕಂತಹ ಆನಂದವುಳ್ಳವನು ಭಗವಂತ. ಭಗವಂತ ಅಲ್ಲಿ ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಇನ್ನು ಆ ಶಿರಸ್ಸಿನ ಎರಡು ಕಪಾಲಗಳ ಮೇಲ್ಭಾಗದಲ್ಲಿ ಭಗವಂತ ವಾಸುದೇವರೂಪಿಯಾಗಿರ್ತಕ್ಕಂತಹ ಭಗವಂತ ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಏಷ ಹೃದಯಾಕಾಶ ಅನಿರುದ್ಧಸ್ತು ತದ್ಗತಃ ಪ್ರದ್ಯುಮ್ನಸ್ತಾಲು ಮಧ್ಯಸ್ಥಃ ಲಂಬಿನ್ಯಾಮಿಂದ್ರನಾಮಕಃ ಅಂತ ಹೇಳಿಕೊಂಡು ಆ ಭಗವಂತನ ಆ ದೇಹದಲ್ಲಿರ್ತಕ್ಕಂತಹ ವ್ಯವಸ್ಥೆ, ಭಗವಂತ ಎಲ್ಲರ ಸಮಸ್ತ ಜೀವರಾಶಿಗಳ ದೇಹದಲ್ಲಿ ಭಗವಂತನಿರ್ತಾನೆ. ಆದರೆ ಅವರ ಒಂದೊಂದು ಈಗ ನಮಗೆ ಪ್ರಸಿದ್ಧವಾಗಿರ್ತಕ್ಕಂತಹ ಹೃದಯಾಕಾಶ, ಸಮಸ್ತ ಜೀವರಾಶಿಗಳಲ್ಲಿಯೂ ಕೂಡ ಆ ಹೃದಯ ಎಂಬುದು ಪ್ರಸಿದ್ಧ. ಆ ಹೃದಯದ ಅಲ್ಲಿರ್ತಕ್ಕಂತಹ ಆಕಾಶದಲ್ಲಿ ಭಗವಂತ ಇರ್ತಾನೆ. ಯಾವ ರೂಪಿಯಾಗಿರ್ತಕ್ಕಂತಹ ಭಗವಂತ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಅನಿರುದ್ಧನಾಮಕನಾಗಿರ್ತಕ್ಕಂತಹ ಭಗವಂತ ತಾನು ಆ ಪ್ರಸಿದ್ಧವಾಗಿರ್ತಕ್ಕಂತಹ ಹೃದಯದ ಆಕಾಶದಲ್ಲಿರ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನ ವಿಶಿಷ್ಟವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಇಲ್ಲಿ ಹೇಳ್ತಾರೆ. ತದನಂತರದಲ್ಲಿ ಉಪನಿಷತ್ತು ಆ ಒಂದಕ್ಕೆ ಹೇಳ್ತದೆ, ಭೂ ಇತಿ ಅಗ್ನೋ ಪ್ರತಿಷ್ಠತಿ, ಭುವಃ ಇತಿ ವಾಯು, ಸುವಃ ಇತಿ ಆದಿತ್ಯೆ, ಮಹ ಇತಿ ಬ್ರಹ್ಮಣಿ ಎಂಬುದಾಗಿ ಆ ಭಗವಂತನ ಭೂಹು, ಭುವಃ, ಸ್ವಃ, ಮಹಃ ಎಂಬುದಾಗಿ 4 ಪ್ರಸಿದ್ಧವಾಗಿರತಕ್ಕಂತಹ ವ್ಯಾಹೃತಿಗಳು. ಆ ವ್ಯಾಹೃತಿ ಪ್ರತಿಪಾದ್ಯನಾಗಿ ಭಗವಂತ
ಯಾವ ರೀತಿಯಾಗಿ ಇರ್ತಾನೆ ಎಂಬುದನ್ನು ಉಪನಿಷತ್ತು ಹೇಳ್ತಾ ಉಂಟು. ಭೂಹು ಇತಿ ಅಗ್ನೋ ಪ್ರತಿಷ್ಠತಿ. ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದರೆ ಭೂರ್ನಾಮಕನಾಗಿ ಭಗವಂತ ಅಗ್ನಿಯಲ್ಲಿ ಅಗ್ನಿಸ್ಥನಾಗಿ ಅನಿರುದ್ಧ ರೂಪನಾಗಿರ್ತಕ್ಕಂತಹ ಭಗವಂತ ಅಲ್ಲಿರ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಭುವಃ ಇತಿ ವಾಯೋ, ಎರಡನೆಯ ವ್ಯಾಹೃತಿ ಭೂಹು, ಎರಡನೆಯದ್ದಾಗಿರ್ತಕ್ಕಂತಹ ವ್ಯಾಹೃತಿ ಭುವಃ ಅಂತ ಎಂಬಂತಹ ವ್ಯಾಹೃತಿ. ಆ ಭುವಃ ಎಂಬಂತಹ ವ್ಯಾಹೃತಿ ಅದು ವಾಯುವಿನಲ್ಲಿ ವಾಯುನಾಮಕನಾಗಿ ವಾಯುಸ್ಥನಾಗಿ ಅಲ್ಲಿ ಭಗವಂತನಿರ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ಯಾವುದು ರೂಪ ಅಂತ ಕೇಳಿದರೆ ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಭಗವಂತ. ಯಾಕೆ ಅಂತಂದರೆ ಆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಹೀಗೆ 4 ರೂಪಗಳು. ಅದರಲ್ಲಿ ಒಂದು ಮೂಲ ರೂಪ ನಾರಾಯಣ ಎಂಬುದು ಅದು ಮೂಲ ರೂಪ. ಇಲ್ಲಿ ಎರಡನೆಯದ್ದಾಗಿರ್ತಕ್ಕಂತಹ ವ್ಯಾಹೃತಿಯಾಗಿರ್ತಕ್ಕಂತಹ ಭುವಃ ಎಂಬಂತಹ ವ್ಯಾಹೃತಿ, ಆ ಭುವಃ ಎಂಬಂತಹ ವ್ಯಾಹೃತಿ ಅದು ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಭಗವಂತ, ಅವನು ವಾಯುದೇವರಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಸುವರಿತಿ ಆದಿತ್ಯೇ, ಇನ್ನು ಮೂರನೆಯ ವ್ಯಾಹೃತಿ ಆಗಿರ್ತಕ್ಕಂತಹ ಸುವಹ ಎಂಬಂತಹ ವ್ಯಾಹೃತಿ. ಆ ಸುವಹ ಎಂಬಂತಹ ವ್ಯಾಹೃತಿ ಅದು ಎಲ್ಲಿರ್ತದೆ ಅಂತ ಕೇಳಿದರೆ ಆದಿತ್ಯನಲ್ಲಿ, ಸೂರ್ಯನಲ್ಲಿ ಸೂರ್ಯಸ್ಥನಾಗಿ ಅಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಅದು ಅಲ್ಲಿರ್ತಕ್ಕಂತಹ ಭಗವಂತನ ಸ್ವರೂಪ ಯಾವುದು ಅಂತ ಕೇಳಿದ್ರೆ ಸಂಕರ್ಷಣ ರೂಪ. ಇನ್ನು ಮಹಾ ಇತಿ ಬ್ರಹ್ಮಣಿ, ಭಗವಂತ ಮಹಾ ಎಂಬುದಾಗಿ ಅವನು ವಾಸುದೇವ ರೂಪಿಯಾಗಿ ಅವನು ಚತುರ್ಮುಖ ಬ್ರಹ್ಮನಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಹೀಗೆ ಆಪ್ನೋತಿ ಸ್ವರಾಜ್ಯಂ, ಈ ವಾಸುದೇವ ಏನಾಗಿದ್ದಾನೆ ಅಂತ ಕೇಳಿದರೆ ಇಡೀ ಸಮಸ್ತ ಜಗತ್ತನ್ನು, ಯಾವುದೆಲ್ಲ ಜಗತ್ತಿದೆಯೋ ಎಲ್ಲ ಜಗತ್ತಿನಲ್ಲಿ ತಾನು ವ್ಯಾಪಿಸಿಕೊಂಡು ತಾನು ತನ್ನ ವಾಸುದೇವ ಅಂದರೆ ವಾಸುದೇವ ಅಂತ ಹೇಳಿದರೆ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ಅವನು ಇರತಕ್ಕಂಥವನು. ಅಂತಹ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಭಗವಂತ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ತಾನಿದ್ದಾನೆ ಅಂತ ಹೇಳ್ತಾರೆ. ಆಪ್ನೋತಿ ಸ್ವರಾಜ್ಯಂ, ಮತ್ತೆ ತನ್ನ ಇಡೀ ಸಮಸ್ತ ಅವನಿಗೆ ಜಗತ್ತು, ಭಗವಂತನಿಗೆ ಯಾವುದು ಸ್ಥಾನ ಅಂತ ಕೇಳಿದರೆ ಜಗತ್ತೇ ಅವನಿಗೆ ಆವಾಸ ಸ್ಥಾನ. ಭಗವಂತ ಬೇರೆಲ್ಲೂ ಕೂಡ ಇಲ್ಲ. ಇಡೀ ಜಗತ್ತನ್ನು ತನ್ನ ರಾಜ್ಯ, ತನ್ನ ಸ್ಥಾನವಾಗಿರ್ತಕ್ಕಂತಹ ಈ ಜಗತ್ತಿನಲ್ಲಿ ತಾನು ವ್ಯಾಪಿಸಿಕೊಂಡು ತಾನು ಇರ್ತಾನೆ. ಹೀಗೆ ವ್ಯಾಪಿಸಿಕೊಂಡಿರ್ತಾನೆ. ಆಪ್ನೋತಿ ಮನಸಸ್ಪತಿಂ, ಹಾಗೆ ಮನೋಧಿಪತಿಯಾಗಿರ್ತಕ್ಕಂತಹ ಅನಿರುದ್ಧನನ್ನು, ಭಗವಂತ ಬೇರೆ ಅಲ್ಲ, ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಭಗವಂತ. ಹೀಗೆ ಆ ಇಬ್ಬರಲ್ಲಿಯೂ ಕೂಡ ಭಗವಂತ ತಾನಿರ್ತಾನೆ ಅಂತ ಹೇಳ್ತಾರೆ. ತದನಂತರದಲ್ಲಿ ವಾಕ್ಪತಿಶ್ಚಕ್ಷುಷ್ಪತಿ, ವಾಗೀಂದ್ರಿಯದ ಅಧಿಪತಿ. ವಾಗೀಂದ್ರಿಯ, ಚಕ್ಷುರಿಂದ್ರಿಯ, ಶ್ರೋತ್ರೇಂದ್ರಿಯ, ಬುದ್ಧಿ ಎಲ್ಲದರಲ್ಲೂ ಕೂಡ ಭಗವಂತ ಈ ಇಂದ್ರಿಯಗಳಲ್ಲಿ ತಾನಿದ್ದಾನೆ. ಇಂದ್ರಿಯಗಳಲ್ಲಿ ಹೇಗಿರ್ತಾನೆ ಅಂತ ಕೇಳಿದರೆ ಇಂದ್ರಿಯಗಳಲ್ಲಿ ಇಂದ್ರಿಯ ನಾಮಕನಾಗಿ ಇಂದ್ರಿಯ ತಾನು ಇಂದ್ರಿಯಗಳಿಗೆ ಒಳ್ಳೆಯ ಸಾಮರ್ಥ್ಯವನ್ನು ನೀಡಿಕೊಂಡು ಭಗವಂತ ಅಲ್ಲಿರ್ತಾನೆ ಅಂತ ಹೇಳ್ತಾರೆ. ಭಗವಂತ ವಾಗೀಂದ್ರಿಯ, ಚಕ್ಷುರೇಂದ್ರಿಯ, ಶ್ರವಣೇಂದ್ರಿಯ ಎಲ್ಲ ಇಂದ್ರಿಯಗಳು ಕೂಡ ಆಯಾಯ ಕರ್ಮವನ್ನು, ಆಯಾಯ ಕೆಲಸವನ್ನು ಅವುಗಳು ಮಾಡಬೇಕು ಅಂತಾದರೆ ಅದಕ್ಕೆ ಮೂಲ ಯಾರು ಅಂತ ಕೇಳಿದ್ರೆ ಭಗವಂತ. ಆ ಭಗವಂತ ಆ ಎಲ್ಲ ಇಂದ್ರಿಯಗಳಲ್ಲೂ ಕೂಡ ತಾನಿರ್ತಾನೆ ಅಂತ ಹೇಳ್ತಾರೆ. ಹೀಗೆ ಇಂದ್ರಿಯಗಳಿಗೆ ಅಧಿಪತಿಯಾಗಿ ಬುದ್ಧಿಯಲ್ಲಿ ಬುದ್ಧಿರೂಪವಾಗಿರ್ತಕ್ಕಂತಹ ಇಂದ್ರಿಯಗಳಿಗೆ ಅಧಿಪತಿಯಾಗಿರ್ತಾನೆ. ಮತ್ತು ಅಷ್ಟು ಮಾತ್ರವಲ್ಲ, ಅಲ್ಲಿ ನಿತ್ಯ ಸನ್ನಿಧಾನ ಭಗವಂತ ಆ ವಾಗೀಂದ್ರಿಯ ಅಥವಾ ಶ್ರವಣೇಂದ್ರಿಯ
ಅಥವಾ ಎಲ್ಲ ಇಂದ್ರಿಯಗಳಲ್ಲಿ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ತಾನು ನಿತ್ಯ ಶ್ರವಣೇಂದ್ರಿಯ, ಅದೇ ರೀತಿಯಾಗಿ ವಾಗೀಂದ್ರಿಯ, ಎಲ್ಲ ಇಂದ್ರಿಯಗಳು ಕೂಡ ತಮ್ಮ ಕಾರ್ಯವನ್ನು ಮಾಡಬೇಕು ಅಂತ ಆದರೆ ಆ ಇಂದ್ರಿಯಗಳ ಒಳಗೆ ಇಂದ್ರಿಯ ಪ್ರೇರಕನಾಗಿ ಆ ಭಗವಂತ ಇರ್ತಾನೆ ಅಂತ ಹೇಳ್ತಾರೆ. ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಮೃತಂ ಇತಿ ಪ್ರಾಚೀನ ಯೋಗ್ಯೋಪಾಸ್ವ. ಇದು ನಮಗೆ ಉಪನಿಷತ್ತಿನ ಮಾತು. ಏನು ಅಂತ ಕೇಳಿದ್ರೆ ಇಡೀ ಆಕಾಶದಂತೆ ವ್ಯಾಪ್ತವಾಗಿರತಕ್ಕಂತಹದ್ದು ಭಗವಂತನ ಶರೀರ. ಹೇಗೆ ಆಕಾಶ ಎಂಬುದು ಅದಕ್ಕೆ ಅವಧಿ ಇಲ್ಲ. ಯಾಕೆ? ಆಕಾಶ ಪೂರ್ಣವಾಗಿ ವ್ಯಾಪಿಸಿಕೊಂಡು ಇದೆ. ಅದೇ ರೀತಿಯಾಗಿ ಭಗವಂತ ತನ್ನ ವ್ಯಾಪ್ತಿ ಇಲ್ಲದೇ ಇರತಕ್ಕಂಥ ಸ್ಥಳವೇ ಇಲ್ಲ. ಹೀಗೆ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ಆ ಭಗವಂತನಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಅಂತಹ ಭಗವಂತ ಎಂಥವನು ಅಂತ ಕೇಳಿದ್ರೆ ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಮೃತಂ. ಭಗವಂತನನ್ನ ಉಪನಿಷತ್ತು ಹೇಳಿದ್ರು ಹೇಗೆ ಅಂತ ಕೇಳಿದರೆ ಭಗವಂತ ನಿರ್ದೋಷ. ಅಷ್ಟು ಮಾತ್ರವಲ್ಲದೆ ಸತ್ಯಾತ್ಮ ಪ್ರಾಣಾರಾಮಂ, ಅವನು ಭಗವಂತ ಒಂದು ನಿರ್ದೋಷ. ಅಷ್ಟು ಮಾತ್ರವಲ್ಲದೆ ಆ ಭಗವಂತ ಪೂರ್ಣವಾಗಿರತಕ್ಕಂತಹ ಗುಣಸ್ವರೂಪ. ಆ ಭಗವಂತನಲ್ಲಿ ಏನಿಲ್ಲ ಅಂತಿಲ್ಲ, ಇಡೀ ಗುಣಮಯ. ಭಗವಂತ ಪೂರ್ಣವಾಗಿ ಗುಣಸ್ವರೂಪನಾಗಿ ತಾನಿದ್ದಾನೆ, ಗುಣಮಯನಾಗಿರ್ತಕ್ಕಂಥವನು. ಶಾಂತಿ ಸಮೃದ್ಧಂ ಅಮೃತಂ. ಮತ್ತು ಪ್ರಾಣಾರಾಮ, ಪ್ರಾಣನಿಗೆ ಸುಖಪ್ರದ, ಪ್ರಾಣನಿಗೆ ಅಧಿಪತಿಯಾಗಿ ಪ್ರಾಣನಿಗೆ ಸುಖವನ್ನು ನೀಡತಕ್ಕಂಥವನು ಯಾರು ಅಂತ ಕೇಳಿದ್ರೆ ಅದು ಬೇರೆ ಯಾರೂ ಇಲ್ಲ. ಪ್ರಾಣದೇವರಿಗೆ ಸುಖವನ್ನು ನೀಡತಕ್ಕಂತಹವನು ಯಾರು? ಅವನಿಗಿಂತ ಅವರ ದೇವತೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನಿಗಿಂತ ಉತ್ತಮರಾಗಬೇಕು. ಪ್ರಾಣದೇವರಿಗೆ ಸುಖವನ್ನು ನೀಡತಕ್ಕಂತಹದ್ದು ಅದು ಭಗವಂತ ಮಾತ್ರ. ಅಂತಹ ಭಗವಂತ ಆ ಪ್ರಾಣಾರಾಮ, ಪ್ರಾಣನಿಗೆ ಸುಖವನ್ನು ನೀಡತಕ್ಕಂಥವನು. ಮತ್ತು ಮನ ಆನಂದಂ, ಭಗವಂತ ನಿರ್ದುಷ್ಟವಾಗಿರತಕ್ಕಂತಹ ನಿರ್ದುಃಖವಾಗಿರತಕ್ಕಂತಹ ಆನಂದ ಸ್ವರೂಪನಾಗಿರ್ತಕ್ಕಂಥವನು. ಹೀಗೆ ಎಷ್ಟು ಅದು ಸೀಮೆ ಒಂದಿಷ್ಟು ಅವಧಿಪೂರ್ವಕವಾಗಿರತಕ್ಕಂತಹದ್ದು ಅದಲ್ಲ. ಮತ್ತು ಭಗವಂತನ ಆನಂದ, ಭಗವಂತನ ಸುಖ ಅದು ನಿರತಿಶಯ ಸುಖ, ನಿರತಿಶಯ ಸುಖ, ನಿರತಿಶಯ ಆನಂದ, ಪೂರ್ಣ ಅಂತಹ ಪರಾಕಾಷ್ಠೆ ಅಂತಹ ಭಗವಂತನದ್ದು ಆ ನಿರತಿಶಯ ಸುಖ. ಆ ಭಗವಂತ ಎಂಥವನು ಅಂತ ಕೇಳಿದ್ರೆ ಅವನ ಸುಖಕ್ಕಾಗಲಿ ಅವನ ಆನಂದಕ್ಕಾಗಲಿ ಅದಕ್ಕೆ ಒಂದು ಅವಧಿ ಅಂತ ಇಲ್ಲ. ಅದು ನಿರತಿಶಯವಾಗಿರ್ತಕ್ಕಂತಹ ಸುಖಾನಂದಾದಿಗಳು ಉಳ್ಳವನು ಎಂಬುದಾಗಿ ಹೇಳ್ತಾರೆ. ಅಂತಹ ಭಗವಂತನನ್ನ ಸ್ವಯಂ ಪೂರ್ಣ ನಿತ್ಯಮುಕ್ತ, ಹೀಗೆ ಅವನನ್ನು ಉಪಾಸನೆ ಮಾಡು. ಇದು ಅಧಿಕಾರಿಗೆ, ಯಾರು ಅಧಿಕಾರಿಗಳಿದ್ದಾರೆ ಅಂತಹ ಅಧಿಕಾರಿಗಳಿಗೆ ಉಪಾಸನೆಯನ್ನು ಹೇಳಿರತಕ್ಕಂತಹದ್ದು. ಭಗವದ್ ಉಪಾಸನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟದ್ದು. ಯಾಕೆ ಅಂತಂದರೆ ಭಗವಂತನ ನಿರತಿಶಯವಾಗಿರತಕ್ಕಂತಹ ಆನಂದ, ನಿರತಿಶಯವಾಗಿರತಕ್ಕಂತಹ ಎಲ್ಲವನ್ನೂ ಕೂಡ ನಾವು ಚಿಂತನೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಭಗವಂತನ ಆ ಗುಣಗಳೇ ಅಂಥದ್ದು. ಅವನಲ್ಲಿರತಕ್ಕಂತಹದ್ದು ಯಾವುದೋ ಒಂದು ಸೀಮಿತವಾಗಿರತಕ್ಕಂತಹ ಗುಣಗಳು ಅಥವಾ ಸೀಮಿತವಾಗಿರತಕ್ಕಂತಹ ಆನಂದ ನಮ್ಮಂತೆ ಅಲ್ಲ. ಭಗವಂತನಲ್ಲಿರ್ತಕ್ಕಂತಹ ಆನಂದಾದಿಗಳಾಗಲಿ ಅಥವಾ ಅವನ ಸುಖಾದಿಗಳಾಗಲಿ ಅದು ಸೀಮಿತ ಅವಧಿಯಲ್ಲಿ ಇರುವಂತಹದ್ದಲ್ಲ, ಅದು ಅಮಿತವಾಗಿರತಕ್ಕಂತಹದ್ದು. ಅದಕ್ಕೆ ಅಮಿತ ಅಚ್ಯುತಾನಂದ ಭಗವಂತನ ಎಲ್ಲವೂ ಕೂಡ ಅದು ಅಚ್ಯುತ, ಚ್ಯುತಿ ಇಲ್ಲ, ಅದಕ್ಕೆ ಅನಂತ ಇಲ್ಲ, ಅದಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ವೇ ಅಲ್ಲ ಒಂದು ಎಂಬುದಾಗಿ ಹೀಗೆ ಹೇಳ್ತಾರೆ. ಇದನ್ನು ಯಾಕೆ ನಾವು ಚಿಂತನೆ ಮಾಡಬೇಕು ಅಂತ ಕೇಳಿದರೆ ಆ ಭಗವಂತನನ್ನು ಈ ರೀತಿಯಾಗಿ ನಮ್ಮ ಉಪನಿಷತ್ತು ಹೇಳಿರತಕ್ಕಂತಹ ರೀತಿಯಾಗಿ
ಉಪಾಸನೆಯನ್ನು ಮಾಡಿದ್ದರಿಂದಾಗಿ ಭಗವಂತ ನಮಗೆ ಆ ಆನಂದವನ್ನು ಅವನ ಸನ್ನಿಧಾನವನ್ನು ನಮಗೆ ಕರುಣಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತನ ಬಗ್ಗೆ ಉಪನಿಷತ್ತು ಹೇಳಿತಲ್ವ. ಈಗ ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣಾರಾಮಂ, ಇದು ಉಪನಿಷತ್ತಿನ ಮಾತು. ಉಪನಿಷತ್ತು ಏನು ಸುಮ್ಮನೆ ಹೇಳ್ತಾ ಉಂಟಾ ಅಥವಾ ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಪ್ರಮಾಣಗಳಿಲ್ವಾ ಅಂತ ಕೇಳಿದರೆ, ಆಚಾರ್ಯರು ಬ್ರಹ್ಮಸಾರ ಗ್ರಂಥದ ಪ್ರಮಾಣವನ್ನು ಕೂಡ ಕೊಡ್ತಾರೆ. ಭಗವಂತನಲ್ಲಿರತಕ್ಕಂತಹದ್ದು ಅದು ಪ್ರಮಿತವಾಗಿರತಕ್ಕಂತಹದ್ದು ಹೊರತು ಅದು ಯಾವುದೋ ಒಂದು ರೀತಿಯಾಗಿ ಅಪ್ರಮಿತವಾಗಿರತಕ್ಕಂತಹದ್ದಲ್ವೇ ಅಲ್ಲ. ಭಗವಂತನ ಗುಣಗಳಾಗಲಿ, ಭಗವಂತನ ಆನಂದವಾಗಲಿ, ಭಗವಂತನಿರತಕ್ಕಂಥದ್ದು ಏನೇ ಆಗಲಿ ಅದೆಲ್ಲವೂ ಕೂಡ ಅದು ಅಮಿತ ಆನಂದ, ಅಮಿತ. ಅದಕ್ಕೆ ಪ್ರಮಾಣಗಳು ಇದೆ. ವಾಗಾದಿತ್ಯಂ ಭವತ್ಯೇವ ಜನಾರ್ದನ ಸ್ವವ್ಯಾಪಿ ಜಗದ್ವ್ಯಾಪಿ ನಿತ್ಯ ಐಶ್ವರ್ಯಾತ್ ಸ ಈಶ್ವರ. ಭಗವಂತ ನಿತ್ಯ ಐಶ್ವರ್ಯಾತ್ ಸ ಈಶ್ವರ. ಭಗವಂತ ಈಶ್ವರ. ಯಾಕೆ ಭಗವಂತ ಈಶ್ವರ ಅಂತ ಕೇಳಿದ್ರೆ, ಭಗವಂತ ನಿತ್ಯ ಐಶ್ವರ್ಯಾತ್ ಈಶ್ವರ. ಭಗವಂತನಿರತಕ್ಕಂತಹ ಐಶ್ವರ್ಯ ಅದು ನಿತ್ಯ. ಅಂತಹ ನಿತ್ಯ ಐಶ್ವರ್ಯ ಉಳ್ಳವನು ಆದದ್ರಿಂದಾಗಿ ಭಗವಂತ ಈಶ್ವರ. ಮತ್ತೆ ಸ್ವವ್ಯಾಪಿ, ಭಗವಂತ ಜಗದ್ವ್ಯಾಪಿ ಸ್ವವ್ಯಾಪಿ. ಎಲ್ಲಿದ್ದಾನೆ? ಅಲ್ಲಿ ಅಂತಿಲ್ಲ, ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾನೆ. ವಾಗಾದಿಷು ಭಗವಂತ ವಾಕ್ಪತಿಶ್ಚಕ್ಷುಷ್ಪತಿ ಆಪ್ನೋತಿ ಮನಸಸ್ಪತಿ ಶ್ರೋತ್ರಪತಿರ್ವಿಜ್ಞಾನಪತಿ. ಭಗವಂತ ಶ್ರೋತ್ರೇಂದ್ರಿಯ, ತ್ವಗೀಂದ್ರಿಯ, ವಾಗೀಂದ್ರಿಯ ಎಲ್ಲ ಇಂದ್ರಿಯಗಳಲ್ಲಿ ಅದರ ಪತಿ. ಯಾಕೆ? ಅದರ ಒಡೆತನ ಯಾರಿಗಿದೆ ಅಂತ ಕೇಳಿದರೆ, ಶ್ರೋತ್ರೇಂದ್ರಿಯದ ಒಡೆತನ, ವಾಗೀಂದ್ರಿಯದ ಒಡೆತನ, ಅದೇ ರೀತಿಯಾಗಿ ಚಕ್ಷುರೇಂದ್ರಿಯದ ಒಡೆತನ ಭಗವಂತನಿಗಿರುವುದು. ಇಲ್ಲದಿದ್ದರೆ ಕಣ್ಣು ಕಾಣಬೇಕು ಅಂತ ಆದರೆ ಭಗವಂತ ಇರಬೇಕಲ್ಲಿ. ಸೂರ್ಯಚಂದ್ರರು ಇಲ್ಲ ಅಂತಾದರೆ ಕಣ್ಣು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕಿವಿಯಲ್ಲಿ ದಿಗಭಾರಿ ದೇವತೆಗಳು ಇದ್ದರೆ ಮಾತ್ರ, ಅಥವಾ ಭಗವಂತನ ಸನ್ನಿಧಾನ ಇದ್ದರೆ ಮಾತ್ರ ಕಿವಿ ಕೇಳ್ತದೆ. ಇಲ್ಲದಿದ್ದರೆ ಕಿವಿಯಲ್ಲಿ ಶ್ರವಣ ಶಕ್ತಿಯೇ ಇಲ್ಲ ಅಂತ ಆಗಿಬಿಡ್ತದೆ. ಹೀಗೆ ಆ ಭಗವಂತ ತುಂಬ ಅದ್ಭುತವಾಗಿರತಕ್ಕಂತಹ ಒಂದು ಸಾಮರ್ಥ್ಯವುಳ್ಳವನು ಎಂಬುದಾಗಿ ಹೇಳ್ತಾರೆ. ಮತ್ತೆ ಅಷ್ಟು ಮಾತ್ರವಲ್ಲದೆ ವಾಯುರ್ ವಿಶೇಷ ನಮಕಃ ಬಲಾನಂದ ರೂಪವಾನ್. ವಾಯೋ ವಿಶೇಷ. ಭಗವಂತ ವಾಯುದೇವರಿಗೆ ವಿಶೇಷವಾಗಿರತಕ್ಕಂತಹ ರಮಣವನ್ನು ಕೊಡ್ತಾನೆ. ಭಗವಂತ ವಾಯುರಮಣ. ಯಾಕೆ? ವಾಯುದೇವರು ಯಾರ ಜೊತೆಗೆ ತಾವು ಇರ್ತಾರೋ ಅದಕ್ಕೋಸ್ಕರವಾಗಿ ಭಗವಂತನಿಗೆ ಏನು ಹೆಸರು ಅಂತ ಕೇಳಿದ್ರೆ, ಭಗವಂತನಿಗೆ ವಾಯುರಮಣ ಅಂತ ಹೆಸರು. ಯಾಕೆ ವಾಯುರಮಣ ಅಂತ ಹೇಳಿದ್ರೆ, ವಾಯುದೇವರಿಗೆ ಆನಂದವನ್ನು ಕೊಡತಕ್ಕಂಥವರು ಭಗವಂತ. ಅದಕ್ಕೋಸ್ಕರವಾಗಿ ಭಗವಂತ ವಾಯುರಮಣ. ಇನ್ನೊಂದು, ವಾಯುದೇವರು ಯಾರಿಂದ ಆನಂದವನ್ನು ಪಡ್ಕೊಳ್ತಾರೋ ಅದು ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಹೀಗೆ ಪರಸ್ಪರ ಭಗವಂತ ಜ್ಞಾನಾನಂದ ಸ್ವರೂಪೋಸು ಶಾಂತಿನಾಮ. ಭಗವಂತ ಶಾಂತಿ ಅಂತಗತ್ವಾದ ಪೂರ್ವೇ ಸಮೃದ್ಧ ಪ್ರಕೀರ್ತ. ಭಗವಂತ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಭಗವಂತ ಇದ್ದಾನೆ. ಇದು ಉಪಾಸ್ವ. ಇದು ಯಾಕೆ ಅಂತ ಕೇಳಿದ್ರೆ, ಯೋಗ್ಯಸ್ತ್ವಂ ಮದುಪಾಸನೆ. ಇದು ಪ್ರಾಣದೇವರಿಗೆ, ಅದು ಬ್ರಹ್ಮದೇವರಿಗೆ, ಇದು ನಮ್ಮಂಥವರಿಗೆ, ಸಾಮಾನ್ಯರಾಗಿರ್ತಕ್ಕಂಥವರಿಗೆ ಈ ಉಪಾಸನೆ ಹೇಳಿದ್ದಲ್ಲ. ಯಾಕೆ? ಸಾಮಾನ್ಯರಾಗಿರ್ತಕ್ಕಂತಹ ಜೀವರಾಶಿಗಳು ಈ ಉಪಾಸನೆಯನ್ನು ಚಿಂತನೆ ಮಾಡುವುದೇ ಬಹಳ ಕಷ್ಟ. ಈ ಚಿಂತನೆ ಇದು ಉನ್ನತವಾಗಿರ್ತಕ್ಕಂತಹ ಜೀವರಾಶಿಗಳಿಗಾದರೂ ಹೌದು, ಅವರಿಗೆ ಹೇಳಬಹುದು. ಅದಕ್ಕೋಸ್ಕರವಾಗಿ ಭಗವಂತ ಆ ದೇವತೆಗಳಿಗೆ ತಾನು ಸುಖವನ್ನು ನೀಡ್ತಾನೆ. ದೇವತೆಗಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಆನಂದಾದಿಗಳನ್ನು ಭಗವಂತ ನೀಡ್ತಾನೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಮುಂದೆ ಉಪನಿಷತ್ತು ಹೇಳ್ತದೆ, ಪೃಥಿವ್ಯಂತರಿಕ್ಷಂ ದ್ಯೌರ್ದಿಶಾ ಅವಾಂತರ ದಿಶಾ ಅಗ್ನಿರಿ ವಾಯು ಆದಿತ್ಯ ಚಂದ್ರಮಾ ನಕ್ಷತ್ರಾಣಿ ಆಪ ಔಷಧಯೋ ವನಸ್ಪತಯ ಆಕಾಶ ಆತ್ಮ ಇತ್ಯಧಿಭೂತಂ. ಇದು ಭಗವಂತನ ಮುಂದಿನ ಅಧಿಭೂತ ಅಧ್ಯಾತ್ಮಗಳಲ್ಲಿ ಭಗವಂತನ ಸ್ವರೂಪ. ಪ್ರದ್ಯುಮ್ನ, ಸಂಕರ್ಷಣ, ನಾರಾಯಣ, ವಾಸುದೇವ ಇತ್ಯಾದಿ ರೂಪಗಳು
ಹೇಗಿದೆ ಎಂಬುದನ್ನು ಅದರ ಬಗ್ಗೆ ಈಗ ಉಪನಿಷತ್ತು ತಿಳಿಸಿಕೊಡ್ತದೆ. ಹೇಗಿದ್ದಾನೆ ಅಂತ ಕೇಳಿದ್ರೆ ಭಗವಂತ ಪೃಥಿವಿ, ಅಂತರಿಕ್ಷ, ದ್ಯುಲೋಕ, ಪ್ರಾಚ್ಯಾದಿ ದಿಕ್ಕುಗಳು, ಅದೇ ರೀತಿಯಾಗಿ ಆಗ್ನೇಯಾದಿ ಅವಾಂತರ ದಿಕ್ಕುಗಳು, ದ್ಯೌ ದಿಶಃ ಅವಾಂತರ ದಿಶಃ, ಪೃಥಿವಿ, ಅಂತರಿಕ್ಷ, ದ್ಯುಲೋಕ, ದಿಕ್ಕು, ಅವಾಂತರ ದಿಕ್ಕು, ಇದು 5 ವ್ಯವಸ್ಥೆಗಳು. ಈ 5 ದಿಕ್ಕುಗಳು, 5ರಲ್ಲಿ ಮತ್ತೆ ಅಗ್ನಿ, ವಾಯು, ಆದಿತ್ಯ, ಚಂದ್ರ, ನಕ್ಷತ್ರ, ಇದರಲ್ಲಿ ಇನ್ನು ಅಷ್ಟು ಮಾತ್ರವಲ್ಲದೆ ನೀರಿನ ಅಭಿಮಾನಿ ದೇವತೆಗಳು, ಔಷಧಿಯಲ್ಲಿ, ವನಸ್ಪತಿಯಲ್ಲಿ, ಆಕಾಶದಲ್ಲಿ, ಹೀಗೆ ಈ 5 ಗುಂಪುಗಳನ್ನು ಹೇಳ್ತಾರೆ. ಯಾವುದರಲ್ಲಿ ಯಾವ ರೀತಿಯಾಗಿ ಭಗವಂತನ ಸನ್ನಿಧಾನಗಳು ಅಂತ. ಇದನ್ನು ನಮಗೆ ಉಪನಿಷತ್ತು ಹೇಳ್ತದೆ. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದರೆ 3 ಭೂತಗಳಿಗೆ, ಯಾವುದು ಪೃಥ್ವಿ ತತ್ವ, ಜಲತತ್ವ, ಅದೇ ರೀತಿಯಾಗಿ ತೇಜಸ್ತತ್ವ, ಈ 3 ತತ್ವಗಳು ಪೃಥ್ವಿ ತತ್ವದಲ್ಲಿ ಯಾವ ರೀತಿಯಾಗಿದ್ದಾನೆ, ಅದೇ ರೀತಿಯಾಗಿ ಭಗವಂತ ಜಲಾದಿಗಳಲ್ಲಿ ಯಾವ ರೀತಿಯಾಗಿದ್ದಾನೆ, ಅದೇ ರೀತಿಯಾಗಿ ಅಗ್ನಿಯಾದಿಗಳಲ್ಲಿ ಭಗವಂತ ಯಾವ ರೀತಿಯಾಗಿದ್ದಾನೆ, ಎಲ್ಲ ವಿಚಾರಗಳನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಯಾಕೆ ಅಂತ ಕೇಳಿದರೆ ಭಗವಂತ ಈ ಸನ್ನಿಧಾನದಲ್ಲಿ ಇಷ್ಟರಲ್ಲಿ ಭಗವಂತನ ಯಾವ ರೀತಿಯಾಗಿ ತಾನಿದ್ದುಕೊಂಡು ಅವನು ಎಲ್ಲ ಪಾಲನೆ ಮಾಡ್ತಾನೆ ಎಂಬುದನ್ನು ಆ ಭಗವಂತ ಅದರ ಬಗ್ಗೆ ಉಪನಿಷತ್ತು ನಮಗೆ ಬೆಳಕನ್ನು ಚೆಲ್ತದೆ. ಹೇಗಿದ್ದಾನೆ ಅಂತ ಕೇಳಿದರೆ ಅಶ್ವತ್ಥಾದಿ ವನಸ್ಪತಿಗಳು, ಆಕಾಶ, ಅಹಂಕಾರ ತತ್ವ ಇತ್ಯಾದಿಗಳು, ಇದು ದೇಹದಲ್ಲಿರ್ತಕ್ಕಂತಹದ್ದು. ಯಾವುದೆಲ್ಲ? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಶ್ರೋತ್ರೇಂದ್ರಿಯ, ಚಕ್ಷುರೇಂದ್ರಿಯ, ಮನೋ, ವಾಕ್, ತ್ವಕ್, ಮತ್ತೆ ಚರ್ಮ, ಮಾಂಸ, ಸ್ನಾಯು, ಅಸ್ಥಿ, ಮಜ್ಜ, ಈ ಎಲ್ಲದರಲ್ಲಿಯೂ ಕೂಡ ಭಗವಂತ ಎಲ್ಲದರಲ್ಲೂ ಕೂಡ ತಾನು ಪ್ರವೇಶ ಮಾಡಿದ್ದಾನೆ. ಅದನ್ನು ಉಪನಿಷತ್ತು ಹೇಳುವುದಕ್ಕಿಂತಲೂ ಕೂಡ ಆಚಾರ್ಯರ ಭಾಷ್ಯ ಅದರ ಬಗ್ಗೆ ಒಳ್ಳೆಯ ವಿವರಣೆಯನ್ನು ಕೊಡ್ತದೆ. ಯಾಕೆ ಅಂತ ಕೇಳಿದರೆ ಈ ಉಪನಿಷತ್ತನ್ನು ನೋಡಿದರೆ ನಮಗೆ ಅದರ ಪೂರ್ಣವಾಗಿರತಕ್ಕಂತಹ ಅರ್ಥ ಗೊತ್ತಾಗುವುದಿಲ್ಲ. ಉಪನಿಷತ್ತು ಅರ್ಥ ಆಗಬೇಕು ಅಂತಾದರೆ, ಉಪನಿಷತ್ತಿನ ಅರ್ಥ ಗೊತ್ತಾಗಬೇಕು ಅಂತಾದರೆ ಆಚಾರ್ಯರ ಭಾಷ್ಯ ಎಂಬುದು ಅತ್ಯವಶ್ಯಕ. ಯಾಕೆ ಅಂತ ಕೇಳಿದರೆ ಆಚಾರ್ಯರ ಭಾಷ್ಯವನ್ನು ಇಟ್ಟುಕೊಂಡು ನಾವು ಅರ್ಥವನ್ನು ನೋಡಿದೆವು ಅಂತಾದರೆ ಆವಾಗ ಅದರಿಂದ ಆ ಉಪನಿಷತ್ತಿಗೆ ಯಾವ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಎಂಬುದಾಗಿ ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿ ಪೃಥಿವ್ಯಾದ್ಯಂ ವಾಕ್ ಷಡ್ಕಂ ಷಡ್ಕಂ ಪಾಂತೇನೈವ ಸ್ವಯಂ ಹರಿ ನಾರಾಯಣಾದಿ ರೂಪೇಣ ಬಲಯತ್ ಯಜ್ಞಸಾ ಪ್ರಭು. ಭಗವಂತನ ಸಾಮರ್ಥ್ಯವನ್ನು ಹೇಳ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ ಪೃಥಿವಿಯಾದಿಗಳು, ಅದರಲ್ಲಿ ಭಗವಂತ 5 ತನ್ನ ನಾರಾಯಣಾದಿ ರೂಪಗಳಿಂದ ತಾನು ಪ್ರವೇಶ ಮಾಡಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸ್ವಯಂ ತಾನೇ ಹೇಳ್ತಾನಂತೆ. ಆಕಾಶ ಆತ್ಮ ಅಂತ ಹೇಳಿದ್ರೆ ಇಲ್ಲಿ ಅಹಂಕಾರ ತತ್ವ. ಭಗವಂತ ಪೃಥಿವ್ಯಾದಿಗಳಲ್ಲಿ ತಾನು ಪ್ರವೇಶ ಮಾಡ್ತಾನೆ. ಇನ್ನು ಅಂತರಿಕ್ಷ, ವಾಯು, ಔಷಧಿ, ವ್ಯಾನ, ಶ್ರೋತ್ರೇಂದ್ರಿಯ, ಮಾಂಸ ಇತ್ಯಾದಿಗಳಲ್ಲಿ ಎಲ್ಲದರಲ್ಲೂ ಕೂಡ ಭಗವಂತ ಅಲ್ಲಿ ಸಂಕರ್ಷಣ, ದಿಕ್ಕು, ಆಕಾಶ, ಇನ್ನು ವಾಕ್, ಅದರಲ್ಲಿ ಪ್ರದ್ಯುಮ್ನ, ಇನ್ನು ದಿಕ್ಕುಗಳು, ನಕ್ಷತ್ರ, ಆತ್ಮ, ಸಮಾನ ತತ್ವ, ತ್ವಚೆ, ಮಜ್ಜ, ಇದರಲ್ಲಿ ಅನಿರುದ್ಧ ರೂಪಿ. ಹೀಗೆ ಭಗವಂತನ 5 ರೂಪಗಳು ಈ 3 ಗುಂಪಿನ ವ್ಯವಸ್ಥೆಯಲ್ಲಿ ಹೋಗ್ತದೆ. ಅಂದರೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ತನ್ನ ಸಾಮರ್ಥ್ಯವನ್ನು, ತನ್ನ ವಿಸ್ತೃತವಾಗಿರ್ತಕ್ಕಂತಹ ಏನು ಆ ರೂಪಗಳಿದೆ, ಆ ನಾರಾಯಣಾದಿ ರೂಪಗಳು ಅದು ಎಲ್ಲೆಲ್ಲಿ ಇರ್ತದೆ ಅಂತ ಕೇಳಿದರೆ ಅದನ್ನು ವಿಭಾಗ ಮಾಡಿ ಕೊಡ್ತಾರೆ. ಸ್ವತಃ ಆ ವಿಭಾಗವನ್ನು ತೋರಿಸಿಕೊಡ್ತಾರೆ. ಯಾಕೆ ಅಂತ ಕೇಳಿದರೆ ನಮಗೆ ಆ ವಿಭಾಗವನ್ನು ಅರ್ಥೈಸಿಕೊಳ್ಳುವಂತಹ ಬಗೆ ನಮಗೆ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾರೆ ಅಂತ ಕೇಳಿದರೆ ಅದನ್ನೇ ಆ ಒಳ್ಳೆಯ ರೀತಿಯಲ್ಲಿ ಬಿಡಿಸಿಕೊಡ್ತಾರೆ. ಪೃಥಿವ್ಯಾದಿಗಳಲ್ಲಿ
ಈ ನಾರಾಯಣದ ರೂಪಗಳು ಹೇಗಿರ್ತವೆ ಅಂತ ಕೇಳಿದ್ರೆ ಪೃಥ್ವಿ ತತ್ವದಲ್ಲಿ, ಅಗ್ನಿಯಲ್ಲಿ, ಅಪ್ಪನಲ್ಲಿ, ಪ್ರಾಣದಲ್ಲಿ, ಚಕ್ಷುರೇಂದ್ರಿಯದಲ್ಲಿ, ಅದೇ ರೀತಿಯಾಗಿ ಚರ್ಮದಲ್ಲಿ. ಇದರಲ್ಲಿ ಯಾರಿರ್ತಾನೆ ಅಂತ ಕೇಳಿದ್ರೆ ಭಗವಂತ ನಾರಾಯಣ ರೂಪನಾಗಿ ತಾನಿರ್ತಾನಂತೆ. ಇನ್ನು ಅಂತರಿಕ್ಷದಲ್ಲಿ, ವಾಯುವಿನಲ್ಲಿ, ಔಷಧಿಗಳಲ್ಲಿ, ವ್ಯಾನನಲ್ಲಿ, ಶ್ರೋತ್ರೇಂದ್ರಿಯದಲ್ಲಿ, ಮಾಂಸದಲ್ಲಿ, ಇದರಲ್ಲಿ ಯಾರಿರ್ತಾರೆ ಅಂತ ಕೇಳಿದ್ರೆ ವಾಸುದೇವ ರೂಪಿಯಾಗಿ ಭಗವಂತ ಇರ್ತಾನೆ. ಇನ್ನು ದ್ಯುಲೋಕ, ಆದಿತ್ಯ, ವನಸ್ಪತಿ, ಅಪಾನ ವಾಯು, ಮನೇಂದ್ರಿಯ, ಮನಸ್ಸು ಮತ್ತೆ ಸ್ನಾಯು ಇತ್ಯಾದಿಗಳಲ್ಲಿ ಯಾರಿರ್ತಾರೆ ಅಂತ ಕೇಳಿದ್ರೆ ಭಗವಂತ ಸಂಕರ್ಷಣ ರೂಪನಾಗಿ ಅದನ್ನು ಪಾಲನೆ ಮಾಡ್ತಾನೆ. ಇನ್ನು ದಿಕ್ಕು, ಚಂದ್ರ, ಆಕಾಶ, ಉದಾನವಾಯು, ವಾಗೀಂದ್ರಿಯ, ಇನ್ನು ಅಸ್ಥಿ, ಇದರಲ್ಲಿ ಪ್ರದ್ಯುಮ್ನಾಗಿ ಭಗವಂತನಿರ್ತಾನೆ. ಇನ್ನು ನೈಋತ್ಯ, ಆಗ್ನೇಯ, ವಾಯವ್ಯ, ಈಶಾನ್ಯ ಇತ್ಯಾದಿಗಳಲ್ಲಿ ಅವಾಂತರ ದಿಕ್ಕುಗಳು, ನಕ್ಷತ್ರಗಳಲ್ಲಿ ಆತ್ಮ, ಸಮಾನ ಮತ್ತೆ ತ್ವಚೆ ಇತ್ಯಾದಿಗಳಲ್ಲಿ ಯಾರಿರ್ತಾರೆ ಅಂತ ಹೇಳಿದ್ರೆ ಭಗವಂತ ಅನಿರುದ್ಧ ರೂಪನಾಗಿರ್ತಾನೆ. ಇಲ್ಲಿಗೇನಾಯಿತು? ಅನಿರುದ್ಧ ರೂಪ, ಪ್ರದ್ಯುಮ್ನ ರೂಪ, ಸಂಕರ್ಷಣ ರೂಪ, ನಾರಾಯಣ ರೂಪ, ಎಲ್ಲ ರೂಪಗಳಿಗೂ ಕೂಡ ಒಂದೊಂದು ವ್ಯವಸ್ಥೆ. ಭಗವಂತ ಎಲ್ಲ ರೂಪಗಳಲ್ಲಿ ಎಲ್ಲಿ ಎಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೆ, ಎಲ್ಲಿ ಎಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟುಕೊಳ್ತಾನೆ ಎಂಬುದನ್ನು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ತಿಳಿಸಿಕೊಟ್ಟರು. ಇದು ಆಚಾರ್ಯರ ವಿವರಣೆ. ನಮಗೆ ಆಚಾರ್ಯರ ವಿವರಣೆ ಯಾಕೆ ಬೇಕು ಅಂತ ಕೇಳಿದ್ರೆ, ಆಚಾರ್ಯರು ಇಲ್ಲ ಅಂತ ಆದರೆ ಈ ರೀತಿಯಾಗಿ ನಮಗೆ ಇದನ್ನು ತಿಳಿದುಕೊಳ್ಳುವಂತಹ ಬಗೆಯೇ ಗೊತ್ತಾಗೋದಿಲ್ಲ. ಇಲ್ಲದಿದ್ದರೆ ಇದನ್ನು ತಿಳಿಲಿಕ್ಕಾದರೂ ಹೇಗೆ ಸಾಧ್ಯವಾಗ್ತದೆ? ಅದಕ್ಕೋಸ್ಕರವಾಗಿ, ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಈ ಒಂದು ವಿಭಾಗವನ್ನು ನಮಗೆ ತಿಳಿಸಿಕೊಡ್ತಾರೆ. ಸರಿ, ಇದೀಗ ಭಗವಂತನ ಸನ್ನಿಧಾನಗಳು ಎಲ್ಲೆಲ್ಲಿದೆ ಅಂತ ಎಂಬುದನ್ನು ತಿಳಿಸಿಕೊಟ್ರು. ಈಗ ಯುಕ್ತ ಆಯಿತು. ಈಗ ಭಗವಂತನನ್ನ ಅವಾಂತರ ದಿಕ್ಕುಗಳು, ಭೂತ, ಅವೆಲ್ಲ ಹೇಗೆ ಅಂತ ಕೇಳಿದ್ರೆ ಭೂತಗಳು ಅಂತ ಕರೆತಿದ್ರಿಂದಾಗಿ ಅಲ್ಲಿ ದಿಕ್ಕುಗಳು ಉಂಟಲ್ವಾ, ದಿಕ್ಕುಗಳು ಇದೆ. ಅಥವಾ ಇನ್ನಿತರ ದ್ವಿಲೋಕ, ಔಷಧಿಗಳು ಇವೆಲ್ಲವೂ ಕೂಡ ಉಂಟಲ್ವಾ, ಇದೆಲ್ಲವೂ ಕೂಡ ಭೂತಗಳಲ್ಲಲ್ವಾ? ಇದನ್ನು ನೀವು ಭೂತಗಳು ಅಂತ ಯಾವ ರೀತಿಯಾಗಿ ಕರಿತೀರಿ? ಯಾವುದು ಭೂತಗಳಲ್ವೋ ಆ ಭೂತಗಳಲ್ಲಿ ಅಲ್ಲದನ್ನ ಭೂತಗಳು ಅಂತ ಹೇಗೆ ಕರಿತೀರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನ ಕೊಡುವುದು ಅಂತಾದರೆ, ಈಗ ಛತ್ರಿಣೋ ಯಾಂತಿ ಅಂತ ಹೇಳಿದಾಗ ಛತ್ರಿಣೋ ಯಾಂತಿ ಅಂತ ಹೇಳಿದ್ರಿಂದ ಹೇಗೆ? ಛತ್ರಿಗಳು, ಅಛತ್ರಿಗಳು, ಮಳೆ ಬರ್ತಾ ಉಂಟು, ಮಳೆ ಬರ್ತಾ ಉಂಟು ಅಂತ ಹೇಳಿದಾಗ ಛತ್ರಿಣಃ ಯಾಂತಿ, ಕೊಡೆ ಹಿಡಿದಿರತಕ್ಕಂಥವರು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಕೊಡೆ ಹಿಡಿದವರು, ಕೊಡೆ ಹಿಡಿಯದವರು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಹೀಗೆ ಇದನ್ನು ಭೂತಗಳಲ್ಲಿ, ಪೃಥಿವಿಯಾದಿಗಳಲ್ಲಿ ದಿಕ್ಕುಗಳನ್ನು ಅಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ಆ ಒಂದನ್ನು ಅದರ ಜೊತೆಗೆ ಸೇರಿಸಿ ಹೇಳಿದ್ರಿಂದಾಗಿ ಆ ಛತ್ರಿ ಅಛತ್ರಿ ನ್ಯಾಯ ಅಂತ, ಛತ್ರಿಣೋ ಯಾಂತಿ ಅಂತ ಹೇಳಿದಾಗ ಅದರ ಎಲ್ಲ ಸಮಾನವಾಗಿರತಕ್ಕಂತಹ ಒಂದು ಸಾಮಾನಾಧಿಕರಣ್ಯವನ್ನು ಇಟ್ಟುಕೊಂಡು ಅದನ್ನು ಪ್ರಯೋಗ ಮಾಡಿರತಕ್ಕಂತಹದ್ದು ಎಂಬುದಾಗಿ ಇದನ್ನು ನಾವು ಈ ರೀತಿಯಾಗಿ ಅರ್ಥೈಸಿಕೊಳ್ಳಬೇಕು ಅಂತ ಇದು ನಮಗೆ ಉಪನಿಷತ್ತಿನ ಆಂತರ್ಯ. ಉಪನಿಷತ್ತು ಇಲ್ಲದಿದ್ದರೆ ಯಾವ ರೀತಿಯಾಗಿ ಉಪನಿಷತ್ತಿಗೆ ನಾವು ಅರ್ಥೈಸಿಕೊಳ್ಳಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಉಪನಿಷತ್ತು ಆ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಉಪನಿಷತ್ತಿಗೆ ಅರ್ಥವನ್ನು ಹೇಳಬೇಕು ಎಂಬುದನ್ನು ಆಚಾರ್ಯರ ಭಾಷ್ಯದ ಮೂಲಕವಾಗಿ ಗೊತ್ತಾಗದೆ, ತದನಂತರದಲ್ಲಿ ಮುಂದಕ್ಕೆ ಉಪನಿಷತ್ತು ಓಮಿತಿ ಬ್ರಹ್ಮ ಓಮಿತೀದಕಂ ಸರ್ವಂ ಓಮಿತ್ಯೇತ ಅನುಕೃತಿ ಹಸ್ಮವ ಅಪ್ಯೋ ಶ್ರಾವಯೇತ್ಯಾಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಂ ಶೋಮಿತಿ ಶಸ್ತ್ರಾಣಿ ಶಂಸಂತಿ ಓಮಿತ್ಯದ್ವರ್ಯು ಪ್ರತಿಕರಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ ಓಮಿತ್ಯಗ್ನಿಹೋತ್ರಮನುಜಾನಾತಿ ಓಮಿತಿ ಬ್ರಾಹ್ಮಣಃ ಪ್ರವಕ್ಷ್ಯನ್ನಃ ಬ್ರಹ್ಮೋಪಾಪ್ನವಾನೀತಿ ಬ್ರಹ್ಮೈವ ಓಪಾಪ್ನೋತಿ. ಇದು ಉಪನಿಷತ್ತಿನ ಮುಂದಿನ ಅರ್ಥ. ಮುಂದಿನ ಉಪನಿಷತ್ತು ಈ ಮಂತ್ರ. ಈ ಮಂತ್ರಕ್ಕೆ ಏನರ್ಥ ಅಂತ ಕೇಳಿದ್ರೆ ಓಂ ಇತಿ ಬ್ರಹ್ಮ. ಇದಕ್ಕೆ ಭಾಷ್ಯದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ ಓಂ ನಾಮ ಭಗವಾನ್ ವಿಷ್ಣು ಅಧಿಕೋಚ್ಚ ಗುಣತ್ವತಃ. ಭಗವಂತ ಓಂ. ಯಾಕೆ ಭಗವಾನ್ ಓಂ? ಓಂ ಇತಿ ಭಗವಾನ್ ವಿಷ್ಣು ಅಧಿಕತ್ವಾತ್ ಉಚ್ಚಗುಣತ್ವಾತ್ ಭಗವಾನ್ ಓಂ. ಭಗವಂತ ಓಂಕಾರ ವಾಚ್ಯ. ಯಾಕೆ ಅಂತ ಕೇಳಿದರೆ
ಭಗವಂತ ಓಂಕಾರ ವಾಚ್ಯ ಯಾಕೆ ಅಂತಂದರೆ ಭಗವಂತನಲ್ಲಿ ಅಧಿಕವಾಗಿರ್ತಕ್ಕಂತಹ ಗುಣಗಳಿದೆ. ಅಷ್ಟು ಮಾತ್ರವಲ್ಲದೆ ಉಚ್ಚ ಗುಣತ್ವಾತ್ ಭಗವಂತ ಅಧಿಕವಾಗಿರ್ತಕ್ಕಂತಹ ಗುಣಗಳುಳ್ಳವನು. ಅದರಿಂದಾಗಿ ಭಗವಂತ ಓಂ ಎಂಬುದಾಗಿ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಓಂ ಇತೀದಗಂ ಸರ್ವಂ. ಈ ಎರಡನೆಯ ಯತಃ ಯದ್ಯದ್ರೋವಂ ಭಗವತಃ ತದಿದಂ ಸರ್ವಮೇವ ಚ. ಭಗವಂತನ ಯಾವುದೆಲ್ಲ ರೂಪಗಳಿದೆಯೋ ಸರ್ವಮೇವ ಚ ಭಗವಾನೇವ. ಭಗವಂತನ ಯಾವ ಯಾವ ರೂಪಗಳಿದೆಯೋ ಅದೆಲ್ಲವೂ ಕೂಡ ಶ್ರೇಷ್ಠವಾಗಿರತಕ್ಕಂತಹ ಗುಣಗಳುಳ್ಳದ್ದೇ. ಒಂದು ರೂಪದಲ್ಲಿ ಭಗವಂತ ಅಧಿಕವಾಗಿರ್ತಕ್ಕಂತಹ ಗುಣವುಳ್ಳವನು, ಇನ್ನೊಂದು ರೂಪದಲ್ಲಿ ಭಗವಂತನಲ್ಲಿ ಗುಣಗಳಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಬೇಡಿ. ಭಗವಂತ ಎಲ್ಲ ಗುಣಗಳಲ್ಲಿ ಭಗವಂತನ ಆಯಾ ಆ ಗುಣಗಳು ಈ ಗುಣಗಳು, ಅಥವಾ ಭಗವಂತನ ಆ ರೂಪ ದೊಡ್ಡದು ಈ ರೂಪ ಚಿಕ್ಕದು, ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲವೇ ಇಲ್ಲ. ಓಮಿತೀದಗಂ ಸರ್ವಂ. ಭಗವಂತನ ಎಲ್ಲ ರೂಪಗಳು ಕೂಡ ಸುಪೂರ್ಣ ಭಗವಂತನದ್ದು. ಯದ್ಯದ್ರೂಪಂ ಭಗವತ ಸರ್ವಮೇವ ಚ. ಭಗವಂತನ ಎಲ್ಲ ರೂಪಗಳು ಕೂಡ ಸರ್ವಮೇವ ಪೂರ್ಣಂ. ಎಲ್ಲ ರೂಪಗಳು ಕೂಡ ಪೂರ್ಣ. ಅಷ್ಟು ಮಾತ್ರವಲ್ಲದೆ ಓಂ ಇತ್ಯೇತದ್ ಅನುಕೃತಿ ಅಸ್ಮವ ಅಪ್ಯೋ ಶ್ರಾವಯೇತ್ಯಾಶ್ರಾವಯಂತಿ. ಮುಂದೆ ಓಂಕಾರ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಅದು ಓಂಕಾರ ಏನಾಗಿದೆ? ಅದು ಭಗವಂತನ ನಾಮ. ಓಂಕಾರ ಅಂತ ಹೇಳಿದ್ರೆ ಯಾರ್ದು ಅಲ್ವೇ ಇಲ್ಲ. ಓಂಕಾರ ವಾಚ್ಯನಾಗಿರ್ತಕ್ಕಂಥವನು ಭಗವಂತನೇ ಹೊರತು ಇನ್ನಿತರ ಆಗಿರ್ತಕ್ಕಂಥ ಯಾರೂ ಕೂಡ ಓಂಕಾರ ವಾಚ್ಯನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಓಂಕಾರ ಎಂಬುದು ಅವನ ಪರಮಮುಖ್ಯ ಹೆಸರು. ಓಂ ಎಂಬುದು ಭಗವಂತ ಆರಂಭದಲ್ಲಿ ತಾನು ಅದನ್ನು ಉಚ್ಚಾರಣೆ ಮಾಡಿದ. ಭಗವಂತ ಓಂಕಾರವನ್ನು ಆರಂಭದಲ್ಲಿ ಉಚ್ಚಾರಣೆ ಮಾಡಿದ್ರಿಂದಾಗಿ ಅದಕ್ಕೆ ಅಷ್ಟು ಮಹತ್ವ. ಯಾಕೆ ಓಂಕಾರಕ್ಕೆ ಮಹತ್ವ ಅಂತ ಕೇಳಿದ್ರೆ ಇದೇ ಕಾರಣದಿಂದಾಗಿ. ಭಗವಂತ ಓಂಕಾರವನ್ನು ಸೃಷ್ಟಿಯ ಆರಂಭದಲ್ಲಿ ತಾನು ಓಂ ಎಂಬುದಾಗಿ ಅದನ್ನು ಉಚ್ಚಾರಣೆ ಮಾಡಿದ್ರಿಂದಾಗಿ ಓಂಕಾರ ಎಂಬುದು ಪೂರ್ಣ, ಅದು ಶ್ರೇಷ್ಠ ಅಂತ ಆಗ್ತದೆ. ಅಷ್ಟು ಮಾತ್ರವಲ್ಲದೆ ಇನ್ನೊಂದು ಹೇಳಿದರೆ ಓಂ ಅಪ್ಯೋ ಶ್ರಾವಯೇತ್ಯಾಶ್ರಾವಯಂತಿ. ಈ ಭಗವಂತ ಓಮಿತ್ಯೇವ ಸ್ವಕರ್ಮಾಣಿ ಕುರುವಂತಿ ಉದ್ದಿಶ್ಯ ಕೇಶವಂ. ಕೇಶವಂ ಉದ್ದಿಶ್ಯ ಸರ್ವೇ ಕರ್ಮ ಕುರುವಂತಿ. ಯಾರು ಓಂ ಇತ್ಯೇವ ಸ್ವಕರ್ಮಾಣಿ, ಭಗವಂತನನ್ನೇ ಉದ್ದೇಶವಾಗಿಟ್ಟುಕೊಂಡು ಎಲ್ಲರೂ ಕೂಡ ಕರ್ಮವನ್ನು ಆರಂಭ ಮಾಡ್ತಾರೆ. ಅದರಿಂದಾಗಿ ಭಗವಂತ ಓಂಕಾರ ವಾಚ್ಯ. ಯಾಕೆ ಅಂತ ಕೇಳಿದ್ರೆ, ಯಜ್ಞದಲ್ಲಿ ಹೋತೃ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಓಂ ಶ್ರಾವಯ, ಓಂ ಹೀಗೆ ಓಂ ಶ್ರಾವಯ ಸ್ವಾಹ, ಓಂ ಅಸ್ತು ಶ್ರೌಷಟ್ ಸ್ವಾಹ, ಓಂ ಯಜವೋ ಸ್ವಾಹ, ಯಜಾಮಹೇ ಸ್ವಾಹ. ಇದು ಪಂಚಮಂತ್ರಗಳು. ಓಂ ಶ್ರಾವಯ, ಯೇ ಅಸ್ತು ಶ್ರೌಷಟ್, ಯಜಾಮಹೇ, ಯಜವೋ, ಹೀಗೆ 5 ಆ ಹೋತೃ ಯಾರಿದ್ದಾನೆ ಅವನು ಭಗವಂತನನ್ನ ಉದ್ದೇಶವಾಗಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಈ ಓಂ ಶ್ರಾವಯಾದಿ ಮಂತ್ರಗಳನ್ನು ತಾನು ಹೇಳ್ತಾನಲ್ವ. ಈ ಮಂತ್ರಗಳು ಯಾಕೆ ಅಂತ ಕೇಳಿದ್ರೆ ಅಷ್ಟು ಆ ಹೋತೃವು ತಾನು ಈ ಮಂತ್ರವನ್ನು ಹೇಳ್ತಾನೆ. ಅದರಿಂದಾಗಿ ಅದಕ್ಕೆ ಅಷ್ಟು ಮಹತ್ವ. ಓಂ ಶ್ರಾವಯ, ಓಂ ಕಪೂರ್ಣ ಗುಣ ಅಧಿಕ ಪೂರ್ಣ ಗುಣ ಮಹಾದೇಜ ಸ್ವರೂಪ, ಓಂ ಅಥಾಮೋ ದೇವ. ಹೀಗೆ ಎಲ್ಲ ಮಂತ್ರಗಳು ಕೂಡ ಅದು ಅವನ ಉದ್ದೇಶವಾಗಿ ಅವನನ್ನು ಇಟ್ಟುಕೊಂಡು ಎಲ್ಲ ಮಂತ್ರಗಳು ಕೂಡ ಹೊರಡುತ್ತವೆ. ಆದ್ದರಿಂದಾಗಿ ಈ ಓಂಕಾರಕ್ಕೆ ಅಷ್ಟು ಮಹತ್ವ. ಓಂಕಾರ ಎಂಬುದು ಸಾಮಾನ್ಯವಾಗಿರತಕ್ಕಂಥದ್ದಲ್ಲ. ಈ ಓಂಕಾರ ಅದು ಭಗವಂತನ ಒಂದು ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ತೇವಲ್ವ, ಅದು ಭಗವಂತನ ಎಕ್ಸ್ಟ್ರಾರ್ಡಿನರಿ ಗುಣ. ಓಂಕಾರ ಎಂಬುದು ಭಗವಂತನನ್ನೇ ಅಸಾಧ್ಯವಾಗಿ ಹೇಳತಕ್ಕಂತಹದ್ದು ಅಂತ ಅರ್ಥ. ತದನಂತರದಲ್ಲಿ ಈ ಮೂಲ ರೂಪವನ್ನು ಓಂ ಶ್ರಾವಯ ಎಂಬುದಾಗಿ ಹೇಳ್ತಾರೆ ಅಲ್ಲಿ. ಇನ್ನು ಅಷ್ಟು ಮಾತ್ರವಲ್ಲದೆ ಉದ್ಘಾತಗಳು ಓಂ ಅಂತ ಹೇಳಿಕೊಂಡು
ಯಾವುದೇ ಒಂದು ಕರ್ಮಾಂಗವನ್ನು ಮಾಡುವಾಗ ಓಂ ಅಂತ ಹೇಳಿಕೊಂಡು ಕರ್ಮಾಂಗವನ್ನು ಆರಂಭ ಮಾಡ್ತಾರೆ. ಈ ಎಲ್ಲ ಕರ್ಮಾಂಗಗಳು ಅವನನ್ನು ಇಟ್ಟುಕೊಂಡು ಕರ್ಮಾಂಗ ಆದಿಯಾಗುವುದರಿಂದಾಗಿ ಭಗವಂತನನ್ನು ಓಂಕಾರ ವಾಚ್ಯ ಎಂಬುದಾಗಿ ಹೇಳಿದಾಗಾಗ್ತದೆ. ಅಷ್ಟು ಮಾತ್ರವಲ್ಲದೆ ಇನ್ನು ಓಂ ಶೋಂ ಶಾಂ ಓಂ ಹೀಗೆ ಶಸ್ತ್ರಮಂತ್ರಗಳು, ಈ ಎಲ್ಲ ಶಸ್ತ್ರಮಂತ್ರಗಳು ಕೂಡ ಯಾರನ್ನ ಉದ್ದೇಶವಾಗಿಟ್ಟುಕೊಂಡು ಹೊರಟಿವೆ ಇದನ್ನೂ ಕೂಡ ನೋಡಬೇಕು. ಈ ಶಸ್ತ್ರಮಂತ್ರಗಳು ಕೂಡ ಆ ಭಗವಂತನನ್ನು ಉದ್ದೇಶವಾಗಿಟ್ಟುಕೊಂಡು ಹೊರಡತಕ್ಕಂತಹದ್ದು. ಅಷ್ಟು ಮಾತ್ರವಲ್ಲದೆ ಈ ಭಗವಂತನನ್ನೇ ಈ ಮಂತ್ರಗಳು ಅದಕ್ಕೆ ಪ್ರಮಾಣವನ್ನ ಆಚಾರ್ಯ ಮಧ್ವರು ಪ್ರಮಾಣವನ್ನ ಕೊಡ್ತಾರೆ. ಏನು ಅಂತ ಕೇಳಿದ್ರೆ ಪ್ರತಿಗೃಣಾತಿ ಏನಂ ಸಂರೂಪಾತಿ ಉಚ್ಚಶಾವನ ಇತ್ಯಾಹುಹೋತ ಶಸ್ತ್ರೇಶು ತಥೈವಾನ್ಯರ್ಪಿಚಃ. ಹೀಗೆ ಆ ಭಗವಂತನನ್ನ ಎಲ್ಲರೂ ಕೂಡ ಯಾರು ಹೋತೃ ಶಸ್ತ್ರೇಶು ತಥೈವ ಅನ್ಯೇಚ ಋತ್ವಿಜಾಹ ಯೇ ಅನ್ಯೇ ಋತ್ವಿಜಾಹ ವರ್ತಂತೆ, ಅನ್ಯರಾಗಿರ್ತಕ್ಕಂತಹ ಋತ್ವಿಜಾದಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಯಾರನ್ನ ಉದ್ದೇಶವಾಗಿಟ್ಟುಕೊಂಡು ತಾವು ಯಾಗಾದಿಗಳನ್ನು ಮಾಡ್ತಾರೋ ಅದಕ್ಕೆ ಹೆಸರು ಏನು ಅಂತ ಕೇಳಿದ್ರೆ ಈ ಓಂಕಾರ. ಈ ಓಂಕಾರದಿಂದಾಗಿ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ರೂಪ ಅದು ಭಗವಂತನದ್ದು ಎಂಬುದಾಗಿ ಗೊತ್ತಾಗಬೇಕು. ಮತ್ತೆ ಅಷ್ಟು ಮಾತ್ರವಲ್ಲದೆ ಅನ್ಯೇ ಋತ್ವಿಜಾಹ, ಅಷ್ಟು ಮಾತ್ರವಲ್ಲದೆ ಶಸ್ತ್ರೇಶು ಶಸ್ತ್ರಾದಿಗಳಲ್ಲಿಯೂ ಕೂಡ ಶಸ್ತ್ರಮಂತ್ರವಾಗಿಯೂ ಕೂಡ ಓಂಕಾರಾದಿಗಳನ್ನ ಪ್ರಯೋಗ ಮಾಡ್ತಾರೆ. ಇದಕ್ಕೋಸ್ಕರವಾಗಿಯೂ ಕೂಡ ಎಲ್ಲ ಸ್ವಾಧ್ಯಾಯಕೃತ ಅನ್ಯೇ ಸ್ವಾಧ್ಯಾಯ ಯಾರು ಅಧ್ಯಯನವನ್ನು ಮಾಡ್ತಾರೆ ಅವರೂ ಕೂಡ ಈ ಓಂಕಾರದ ಮಂತ್ರವನ್ನ ತಾವು ಇಟ್ಟುಕೊಂಡು ತಾವು ಮಂತ್ರಾದಿಗಳನ್ನು ಆರಂಭ ಮಾಡ್ತಾರೆ ಎಂಬುದಾಗಿ ಉಪನಿಷತ್ತು ಹೇಳ್ತದೆ. ಏವಂ ಜಾನಂತ ಏನೇದು ಪ್ರಾಪ್ನುವಂತಿ ಏವ ತತ್ಪರಂ. ಭಗವಂತ ಓಂ ಶ್ರಾವಯ ಅಸ್ತು ಶ್ರೌಷಟ್ ಯಜಾಮಹೆ ಯಜ ಓಂ ಎಲ್ಲ ಮಂತ್ರಗಳು ಕೂಡ ಭಗವಂತನನ್ನೇ ಅಸಾಧಾರಣವಾಗಿ, ಸಾಮಾನ್ಯವಾಗಿ ಅಲ್ಲ ಅಸಾಧಾರಣವಾಗಿ ಅದು ಭಗವಂತನನ್ನ ಪ್ರತಿಪಾದನೆ ಮಾಡ್ತದೆ ಎಂಬುದಾಗಿ ತಿಳಿಸಿಕೊಡ್ತದೆ. ವೇದಾಧ್ಯಯನವನ್ನ ಮಾಡತಕ್ಕಂಥವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಲ್ಲದಿದ್ದರೆ ಓಂಕಾರವನ್ನ ಬಿಟ್ಟು ಬೇರೆ ಯಾವುದೋ ಅಲ್ಲಿ ಹೇಳ್ಬೋದಿತ್ತು. ಓಂಕಾರವನ್ನ ಎಲ್ಲರೂ ಕೂಡ ಸಾರ್ವತ್ರಿಕವಾಗಿ ಓಂಕಾರವನ್ನೇ ಹೇಳ್ತಾರೆ. ಯಾಕೆ? ವೇದಾಧ್ಯಯನವನ್ನ ಮಾಡುವವನು ಆ ಓಂಕಾರ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ವೇದ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ಭಗವಂತನನ್ನೇ ಅದು ಕೊಂಡಾಡ್ತಾ ಇದೆ. ಈ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನನ್ನೇ ಎಲ್ಲ ಸಮಸ್ತ ವೇದಗಳು, ಒಂದಲ್ಲ ಎರಡಲ್ಲ ಅನಂತವಾಗಿರತಕ್ಕಂತಹ ವೇದಗಳು ಕೂಡ ಅದು ಯಾರನ್ನ ಹೇಳುವಂತಹದ್ದು ಅಂತ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಸಮಗ್ರ ವೇದದ ಆರಂಭದಲ್ಲಿ ಓಂ ಎಂಬುದಾಗಿ ಅಲ್ಲಿ ಪ್ರಯೋಗವನ್ನು ಮಾಡುವಂತಹದ್ದು. ಇಲ್ಲದಿದ್ದರೆ ಓಂಕಾರವನ್ನು ಬಿಟ್ಟು ಬೇರೆ ಯಾರನ್ನಾದರೂ ಪ್ರಯೋಗವನ್ನು ಮಾಡಬಹುದಿತ್ತು. ಆದರೆ ಅನೂಚಾನವಾಗಿ ವಿದ್ಯೆ ಎಂಬುದು ಬಂದಿರತಕ್ಕಂತಹದ್ದು ಹೇಗೆ ಅಂತ ಕೇಳಿದ್ರೆ ಆ ಓಂಕಾರವನ್ನ ಹೇಳಿಕೊಂಡೇ ಓಂಕಾರ ಉಚ್ಚಾರಣ ಪೂರ್ವಕವಾಗಿಯೇ ಅದನ್ನ ಹೇಳ್ತಾರೆ. ಉದ್ಗಾತ್ರಿ ಹೋತ್ರಿ ಅಧ್ವರ್ಯು ಎಲ್ಲರೂ ಕೂಡ ಈ ಓಂಕಾರವನ್ನೇ ಪ್ರಯೋಗವನ್ನ ಮಾಡುವಂತಹದ್ದು. ಓಂಕಾರದ ಅಧಿಪತಿಯಾಗಿ ಭಗವಂತನನ್ನೇ ಅಲ್ಲಿ ಇರುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಈ ಕರ್ಮಾನುಷ್ಠಾನವನ್ನ ಮಾಡುವವನು ಯಾರು ಅಲ್ಲ, ಆ ಭಗವಂತನನ್ನ ಉದ್ದೇಶವಾಗಿಟ್ಟುಕೊಂಡು ಕರ್ಮವನ್ನ ಮಾಡ್ತಾರೆ. ಎಲ್ಲರೂ ಕೂಡ ಆ ಕರ್ಮವನ್ನ ಆರಂಭ ಮಾಡುವಂತಹದ್ದು ಭಗವದುದ್ದೇಶವಾಗಿ ಹೊರತು ಭಗವದುದ್ದೇಶವಲ್ಲದೆ ಹೊರತು ಇನ್ನಿತರವಾಗಿರತಕ್ಕಂತಹ ಯಾವ ಕರ್ಮಾಂಗಗಳನ್ನು ಕೂಡ ಅವರು ಮಾಡೋದಿಲ್ಲ ಎಂಬುದಾಗಿ. ಅಂದರೆ ಏನರ್ಥ ಬಂತು ಈಗ? ಓಂಕಾರ ಎಂಬುದು ಭಗವಂತನ ಅಸಾಧಾರಣವಾಗಿರತಕ್ಕಂತಹ ಗುಣ.
ಭಗವಂತನನ್ನೇ ಅಸಾಧಾರಣವಾಗಿ ಹೇಳುವಂತಹದ್ದು ಎಂಬುದನ್ನು ಕೂಡ ಆಚಾರ್ಯ ಮಧ್ವರ ಭಾಷ್ಯದ ಮೂಲಕವಾಗಿ ಅದೇ ರೀತಿಯಾಗಿ ಉಪನಿಷತ್ತಿನ ಮೂಲಕವಾಗಿ ನಮಗೆ ಅರ್ಥವನ್ನ ಮಾಡಬಹುದು. ಆ ರೀತಿಯಾಗಿ ಅರ್ಥವನ್ನ ಅರ್ಥೈಸಲಿಕ್ಕೆ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಏವಂ ಜಾನಂತ ಏತೇತು ಪ್ರಾಪ್ನುವಂತಿ ಏವ ತತ್ಪರಂ. ಇದನ್ನ ಅಧ್ಯಯನವನ್ನ ಮಾಡಿದ್ರಿಂದಾಗಿ ಯಾರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲ ಸಿಗ್ತದೆ ಅಂತ ಕೇಳಿದ್ರೆ ಭಗವಂತನನ್ನೇ ಅವರು ಹೊಂದುತ್ತಾರೆ ಹೊರತು ಭಗವಂತನನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಅವರು ಹೊಂದೋದಿಲ್ಲ ಎಂಬುದಾಗಿ ಹೀಗೆ ನಮಗೆ ಭಗವಂತನ ಅಸಾಧಾರಣವಾಗಿರ್ತಕ್ಕಂತಹ ಗುಣವನ್ನ ಭಗವಂತನ ಅಸದೃಶವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಇಲ್ಲಿ ಉಪನಿಷತ್ಕಾರರು ತಿಳಿಸಿಕೊಡ್ತಾರೆ. ತೈತ್ರೀಯ ಉಪನಿಷತ್ತು ಅದು ಭಗವಂತನ ಓಂಕಾರ ಮತ್ತೆ ಅನಿರುದ್ಧಾದಿ ರೂಪಗಳು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇತ್ಯಾದಿ ಎಲ್ಲ ರೂಪಗಳನ್ನು ಕೂಡ ಅದು ಕೇಳಿಕೊಂಡು ಭಗವಂತನ ಗುಣವನ್ನೇ ಮಾತ್ರವಲ್ಲದೆ ಭಗವಂತನ ಎಲ್ಲಿ ಯಾವ ಯಾವ ರೂಪದಲ್ಲಿ ತಾನಿರ್ತಾನೆ ಎಂಬುದನ್ನು ಕೂಡ ನಮಗೆ ಆ ಉಪನಿಷತ್ತು ಚೆನ್ನಾಗಿ ತಿಳಿಸಿಕೊಟ್ಟಿದ್ದು. ಹೀಗೆ ತದನಂತರದಲ್ಲಿ ಇನ್ನು ವೇದಾಧ್ಯಯನದ ಮಹತ್ವ, ಅದೇ ರೀತಿಯಾಗಿ ಸ್ವಾಧ್ಯಾಯ, ಅರ್ಥಂಚ ಸ್ವಾಧ್ಯಾಯ ಪ್ರವಚನೇಚ, ಹೀಗೆ ಆ ವೇದಾಧ್ಯಯನದ ಮಹತ್ವವನ್ನ ಮುಂದೆ ಉಪನಿಷತ್ತು ಹೇಳ್ತದೆ. ಅದನ್ನ ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.